ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ವಿಶ್ವದ ಜೊತೆ ಕನೆಕ್ಟ್ ಆಗೋದಕ್ಕೆ ನಮಗೆ ತುಂಬ ಸುಲಭವಾದ ಮಾರ್ಗಗಳು ಇದ್ದಾವೆ. ಆ ಸುಲಭವಾದ ಮಾರ್ಗಗಳನ್ನು ಅನುಸರಿಸುತ್ತಾ ನಾವು ನಮ್ಮ ಎಲ್ಲ ಕೋರಿಕೆಗಳನ್ನು ವಿಶ್ವದಿಂದ ತುಂಬ ಸುಲಭವಾಗಿ ಪಡೆದುಕೊಳ್ಳಬಹುದು. ನಾವೆಲ್ಲರೂ ವಿಶ್ವದ ಜೊತೆ ಕನೆಕ್ಟ್ ಆಗಬೇಕು, ನಮ್ಮ ಕೋರಿಕೆಗಳನ್ನು ಬೇಗನೆ ನೆರವೇರಿಸಿಕೊಳ್ಬೇಕು ಅಂತ ಅಂದುಕೊಳ್ತಾ ಇರ್ತೀವಿ. ಹಾಗಿದ್ರೆ ವಿಶ್ವಶಕ್ತಿ ಅನ್ನೋದು ಎಲ್ಲಿ ಇದೆ, ಹೇಗೆ, ಏನು ಅನ್ನೋದು ಗೊತ್ತಾಗೋದೇ ಇಲ್ಲ ಅಂತ ಅಂದುಕೊಳ್ತೀರಾ. ಆದರೆ ವಿಶ್ವ ಅನ್ನೋದು ನಮ್ಮ ಸುತ್ತಲೂ, ನಾವು ಇರುವ ಪ್ರತಿ ಪ್ರದೇಶದಲ್ಲೂ ಇರುತ್ತೆ. ಹಾಗೆಯೇ ನಾವು ಮುಟ್ಟೋ ಪ್ರತಿ ವಸ್ತುವಿನಲ್ಲೂ ಇರುತ್ತೆ. ನಮ್ಮಲ್ಲೂ ಕೂಡ, ಅಂದರೆ ವಿಶ್ವದಲ್ಲಿ ನಾವು ಕೂಡ ಒಂದು ಭಾಗವೇ. ಅಂದರೆ ಯೂನಿವರ್ಸ್ ಜೊತೆನೆ ನಾವು ಕೂಡ ಇರ್ತಿದ್ದೀವಿ. ಹೀಗೆ ಪ್ರತಿಯೊಂದು ಕೂಡ ವಿಶ್ವದ ಜೊತೆ ಕನೆಕ್ಟ್ ಆಗಿ ಇದೆ. ಈ ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ವಸ್ತುವು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ವಿಶ್ವದಲ್ಲಿ ಒಂದು ಭಾಗವೇ. ಅಂದರೆ ನಾವೆಲ್ಲರೂ ಕೂಡ ವಿಶ್ವದ ಜೊತೆ ಕನೆಕ್ಟ್ ಇದ್ದಂಗೆ, ವಿಶ್ವದ ಜೊತೆ ಕನೆಕ್ಟ್ ಆಗಿದ್ದೀವಿ. ಆದರೆ ನಮಗೆ ಈ ಕೋರಿಕೆ ಇದೆ, ನಮಗೆ ಇದು ಬೇಕು ಅಂತ ವಿಶ್ವಕ್ಕೆ ಕೇಳಿ ನಮ್ಮ ಕೋರಿಕೆಯನ್ನು ಹೇಗೆ ನೆರವೇರಿಸಿಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಿಂಪಲ್ ಟೆಕ್ನಿಕ್ಸ್ನ ಹೇಳಿಕೊಡ್ತೀನಿ. ಈ ಟೆಕ್ನಿಕ್ಸ್ಗೆ ನಾವು ಪ್ರತಿದಿನ ಕೇವಲ 5 ನಿಮಿಷ ವಿಶ್ವದ ಜೊತೆ ನಾವು ಹೀಗೆ ಮಾತನಾಡಿದ್ರೆ ಖಂಡಿತವಾಗ್ಲೂ ಕೂಡ ನಮಗಿರುವ ಪ್ರತಿಯೊಂದು ಕೋರಿಕೆಯೂ ಕೂಡ ನೆರವೇರುತ್ತೆ. ಈ ಟೆಕ್ನಿಕ್ನ ನಾವು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಬೇಗನೆ ನಮ್ಮ ಕೋರಿಕೆಗಳು ನಿಜ ಆಗ್ತವೆ. ನಾವು ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಆಗಲಿ, ಹಣ ಬೇಕು ಅಂದರೆ ಹಣ ಆಗಲಿ, ಅದನ್ನು ಪಡೆದುಕೊಳ್ತಿರುವ ಹಾಗೆ ನಮ್ಮ ಕೈಗಳನ್ನು ಮೇಲೆ ಚಾಚಿ ನಾವು ವಿಶ್ವವನ್ನು ನಮಗೆ ಏನು ಬೇಕು ಅಂತ ಪೂರ್ತಿಯಾಗಿ ಫುಲ್ ಕ್ಲಿಯರ್ ಆಗಿ ಕೇಳಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ಹಣ ಬೇಕು ಅಂದರೆ ನನಗೆ ಹಣ ಬೇಕು ಅಂತ ಕೇಳಿ, ನಿನಗೆ ಎಷ್ಟು ಹಣ ಬೇಕು ಅಂತ ಅಂದುಕೊಳ್ತೀಯಾ, ಆ ಹಣ ಯಾವ ಅವಶ್ಯಕತೆಯನ್ನು ತೀರಿಸುತ್ತೆ ಅಂತ, ಹಾಗೆಯೇ ನಿನಗೆ ಹಣ ಎಷ್ಟು ಮುಖ್ಯ ಅಂತ, ನಿಮ್ಮ ಜೀವನದಲ್ಲಿ ನೀವು ಹಣವನ್ನು ಯಾಕೆ ಪಡ್ಕೋಬೇಕು ಅಂತ ಇದ್ದೀರಾ, ಹೀಗೆ ಪೂರ್ತಿಯಾಗಿ ನೀವು ಯೂನಿವರ್ಸ್ನ ಮನಸ್ಫೂರ್ತಿಯಾಗಿ ಕೇಳಿ. ಹೀಗೆ ಕೇಳಿದರೆ ಖಂಡಿತವಾಗ್ಲೂ ನಾವು ವಿಶ್ವದಿಂದ ಅಂದುಕೊಂಡಷ್ಟು ಹಣವನ್ನು ಪಡೆದುಕೊಳ್ತೀವಿ. ಹೀಗೆ ನಿಮ್ಮ ಕೋರಿಕೆಗೆ ಅನುಗುಣವಾಗಿ ನಿಮಗೆ ಏನು ಬೇಕೋ ಅದನ್ನು ಕೇಳಿ. ಅದು ಬಿಟ್ಟು ನನಗೆ ಹೀಗೆ ನಡಿಬಾರ್ದಿತ್ತು, ನನಗೆ ಇದು ಬೇಡ, ಹೀಗೆ ಕೇಳಬೇಡಿ. ನಿಮಗೆ ಕೇವಲ ಏನು ಬೇಕೋ ಅದನ್ನು ಮಾತ್ರ ಕೇಳಿ. ಬೇಡದೇ ಇರೋದ್ರ ಬಗ್ಗೆ ಥಿಂಕ್ ಕೂಡ ಮಾಡಬೇಡಿ. ಹೀಗೆ ಯೂನಿವರ್ಸ್ ಜೊತೆ ನೀವು ಮನಸ್ಫೂರ್ತಿಯಾಗಿ ಮಾತಾಡಿ. ಅಂದರೆ ನಿಮ್ಮ ಮನಸ್ಸಿನಿಂದ ಮಾತುಗಳು ಬರಬೇಕು. ನೀವು ಮನಸ್ಫೂರ್ತಿಯಾಗಿ ಏನು ಬೇಕು ಅಂತ ಅಂದುಕೊಳ್ತಿದ್ದೀರಾ, ಎಷ್ಟು ಬೇಕು ಅಂತ ಅಂದುಕೊಳ್ತಿದ್ದೀರಾ, ಹೀಗೆ ಯೂನಿವರ್ಸ್ನ ಕೇಳ್ತಾ ಇದ್ರೆ ನೀವು ಖಂಡಿತ ವಿಶ್ವದಿಂದ ಯಾವುದೋ ಒಂದು ಸಂಕೇತವನ್ನ ಪಡ್ಕೋತೀರಾ. ಹಾಗೇನೆ ಆದಷ್ಟು ಬೇಗ ಎಲ್ಲವೂ ಕೂಡ ನೆರವೇರುತ್ತೆ. ಹೀಗೆ ನೀವು ನಿಮ್ಮ ಕೋರಿಕೆಗಳನ್ನ ಕೇಳಿದ ನಂತರ ಯೂನಿವರ್ಸಿಂದ ಒಂದು ವೈಟ್ ಎನರ್ಜಿ ನಿಮ್ಮ ತಲೆಯ ಮೇಲೆ ಬರ್ತಿದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಸಿಗ್ತಿರುವ ಹಾಗೆ ವಿಜುವಲೈಸೇಷನ್ನ ಮಾಡಿ. ಎಕ್ಸಾಂಪಲ್ಗೆ ನೀವು ಹಣ ಬೇಕು ಅಂತ ಕೋರಿಕೊಂಡ್ರಿ, ಆವಾಗ ನೀವು ಮನಿ ಬ್ಲೆಸ್ಸಿಂಗ್ಸ್ನ ಪಡೆದುಕೊಳ್ತಿರುವ ಹಾಗೆ ನಿಮ್ಮ ಮೇಲೆ ಹಣದ ಕಾಯಿನ್ಸ್ ಆಗಲಿ, ಹಣದ ನೋಟ್ಸ್ ಆಗಲಿ ಬರ್ತಿರುವ ಹಾಗೆ, ನಿಮ್ಮ ಮೇಲೆ ಹಣ ಫ್ಲೋ ಆಗ್ತಿರುವ ಹಾಗೆ ನೀವು ವಿಜುವಲೈಸೇಷನ್ನ ಮಾಡಿ. ಒಂದು ವೇಳೆ ನೀವು ಆರೋಗ್ಯವಾಗಿ ಇರಬೇಕು ಅನ್ಕೊಂಡ್ರೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ವೈಟ್ ಎನರ್ಜಿ ಬರ್ತಿರುವ ಹಾಗೆ, ಆ ಎನರ್ಜಿಯಿಂದ ನಿಮ್ಮ ಬಾಡಿಲಿ ಇರುವ ಪ್ರತಿಯೊಂದು ಪಾರ್ಟ್ ತುಂಬಾ ಹೆಲ್ತಿಯಾಗಿ ಇದೆ, ನೀವು ತುಂಬಾ ಆರೋಗ್ಯವಾದ ಜೀವನವನ್ನ ಜೀವಿಸ್ತಿರುವ ಹಾಗೆ ನೀವು ವಿಜುವಲೈಸೇಷನ್ನ ಮಾಡಿ. ಹೀಗೆ ನಿಮಗೆ ಯಾವ ಕೋರಿಕೆ ಇದ್ರೂ ಆ ಕೋರಿಕೆಗೆ ಅನುಗುಣವಾಗಿ ನಿಮಗೆ ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಬರ್ತಿರುವ ಹಾಗೆ ನೀವು ಅದನ್ನ ಪಡೆದುಕೊಳ್ತಿರುವ ಹಾಗೆ ವಿಜುವಲೈಸೇಷನ್ನ ಮಾಡಿ. ಯೂನಿವರ್ಸ್ಗೆ ಅಲ್ಲೇ ಥ್ಯಾಂಕ್ ಯುನ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ನೀವು ಯೂನಿವರ್ಸ್ಗೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳಿ. ಹೀಗೆ ನಾವು ಪ್ರತಿದಿನ ಕೇವಲ 5 ನಿಮಿಷ ಹೀಗೆ ಮಾಡಿದ್ರೆ ವಿಶ್ವದಿಂದ ನಮ್ಮ ಕೋರಿಕೆಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಈ ರೀತಿಯ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ಬಗ್ಗೆ ಆಗಲಿ, ಪವರ್ಫುಲ್ ಮನಿ ಟೆಕ್ನಿಕ್ಸ್ ಬಗ್ಗೆ ಆಗಲಿ, ಯೂನಿವರ್ಸ್ ಕನೆಕ್ಷನ್ ಬಗ್ಗೆ ವಿಡಿಯೋಸ್ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.